ಎಲ್ಲರಿಗೂ ನಮಸ್ಕಾರ. ಹಲೋ ಎವ್ರಿವನ್, ಇಟ್ಸ್ ಅಮ್ಮನ ಅಡುಗೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ನಮ್ಮಮ್ಮ ಪಾಲಕ್ ತೊಗರಿಬೇಳೆ ಸಾಂಬಾರು ಮಾಡ್ತಾ ಇದ್ದಾರೆ. ಅದನ್ನು ಹೇಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಮನೇಲಿ ಪಾಲಕ್ ಪಪ್ಪು ಮಾಡ್ತಾಯಿದ್ದೀನಿ. ತೊಗರಿಬೇಳೆ 2 ಗ್ಲಾಸ್ ತಗೊಂಡು ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಇಂಗು, ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. ಎರಡು ಒಣಮೆಣಸಿಕಾಯಿ ಹಾಕಿದ್ದೀನಿ. ಒಂದು 6 ಇಳಕ್ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಸಿಪ್ಪೆ ಬಿಡಿಸಿ ಜಜ್ಜಿದ್ದೀನಿ. ಒಂದು 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಆಗಲಿ ಕೆಂಪಗೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ, ಸಣ್ಣ ಕಟ್ ಮಾಡಿದ್ದೀನಿ. ಈಗ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ, ಅದು ಸಣ್ಣ ಕಟ್ ಮಾಡಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಟೊಮೆಟೊ ಸ್ವಲ್ಪ ಮೆತ್ತಗಾಗಲಿ. ನಾನು ಸ್ವಲ್ಪ ಮೆತ್ತಗಾಗಬೇಕು. ಇವಾಗ ಪಾಲಕ್ ಹಾಕ್ತಾಯಿದ್ದೀನಿ. ಅರ್ಧ ಕಟ್ ತಗೊಂಡಿದ್ದೀನಿ ಪಾಲಕು, ಚೆನ್ನಾಗಿ ತೊಳೆದು ಕಟ್ ಮಾಡಿದ್ದೀನಿ. ಪಾಲಕ್ ಸೊಪ್ಪಲ್ಲಿರೋ ನೀರೆಲ್ಲ ಬಿಟ್ಕೊಂಡಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ಆಗಿದೆ. ಬೇಳೆ ಬೇಯಿಸ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಬೇಳೆ ನುಣ್ಣಗೆ ಬೇಯಿಸ್ಕೊಬೇಕು. ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ಒಂದು 20 ನಿಮಿಷದಲ್ಲಿ ಆಗೋಗುತ್ತೆ ಸಾಂಬಾರಿದು. ನೀರೇನು ಜಾಸ್ತಿ ಹಾಕೋದು ಬೇಡ, ಇದು ಗಟ್ಟಿಗಿರಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಒಂದು 5 ನಿಮಿಷ ಕುದಿಯೋಕೆ ಇಡೋಣ. ರೆಡಿಯಾಗಿದೆ ಸಾಂಬಾರು. 5 ನಿಮಿಷ ಕುದ್ದಿದೆ. ಇಷ್ಟು ಗಟ್ಟಿ ಬಂದರೆ ಸಾಕು ಸಾಂಬಾರು.
ಮುದ್ದೆ ಜೊತೆಗೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಅನ್ನ ಚಪಾತಿ ಜೊತೆಲೂ ಚೆನ್ನಾಗಿರುತ್ತೆ. ಪಾಲಕ್ ತೊಗರಿಬೇಳೆ ಸಾಂಬಾರಂತೂ ತುಂಬ ರುಚಿಯಾಗಿತ್ತು. ನೀವು ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ಮತ್ತು ಟೇಸ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಹಾಗೂ ಶುಭ ದಿನ.